ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇವತ್ತು ಒಂದು ಸೂಪರ್ ಆಗಿರತಕ್ಕಂತಹ ಫಿಶ್ ರೆಸಿಪಿ ಮಾಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಸಖತ್ತಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಫಿಶ್ ತವಾ ಫ್ರೈ ಮಾಡೋಣ, ತಿನ್ನೋಣ, ಹೆಂಗಿರುತ್ತೆ ಮಜಾ ಮಾಡೋಣ. ಮಾಡ್ತಿದೀವಿ ಫಿಶ್ ಕಬಾಬ್, ಫಿಶ್ ತವಾ ಫ್ರೈ ಮಾಡ್ತಿದೀವಿ. ಇವಾಗ ತವಾ ಫ್ರೈ ಮಾಡೋಕ್ಕೆ ಏನೇನು ಮಸಾಲ ಬೇಕು ತೋರಿಸ್ತೀನಿ. ಬನ್ನಿ 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 ಬನ್ನಿ. ಫಸ್ಟು ಫಿಶು, ಆಮೇಲೆ ಎಣ್ಣೆ, ಉಪ್ಪು, ಫಿಶ್ ಕಬಾಬ್ ಫ್ರೈ ಬೇಕಾದಂಥ ಮಸಾಲ. ಇದು ನಿಮಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಕಾರ್ನ್ಫ್ಲೋರು, ಸ್ವಲ್ಪ ಖಾರ ಪುಡಿ, ಅದಕ್ಕೆ ಬೇಕಾದಂಥ ಸ್ವಲ್ಪ ಹುಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಜೊತೆಗೆ ಆಮೇಲೆ ಫಿಶ್ಗೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಕ್ ಬಿಟ್ಟು ಆಮೇಲೆ ತವಾ ಫ್ರೈ ಮಾಡ್ಲಿಕ್ಕೆ ಹೋಗೋಣ ಬನ್ನಿ. ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಇದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ಒಂದಷ್ಟು 3-4 ಸ್ಪೂನು ಇಷ್ಟೇ. ಅದ್ರ ಜೊತೆಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುಳಿನ ಬಿಡ್ಕೊಳ್ಳೋಣ. ಹುಳಿನ ಹಂಗೆ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಈ ಹುಳಿಗೆ ಹುಣಸೆಹಣ್ಣಿಂದು ಹುಳಿ ಆಗುತ್ತೆ, ಮತ್ತು ನಿಂಬೆಹಣ್ಣಿನ ಕೂಡ ಹುಳಿ ಹಾಕೋಬೋದು. ನನಗೆ ಹುಣಸೆಹಣ್ಣು ಹುಳಿಗಿಂತ ನಿಂಬೆಹಣ್ಣು ಹುಳಿ ಇಷ್ಟ, ಅದಕ್ಕೆ ನಿಂಬೆಹಣ್ಣು ಹುಳಿಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಅಕಸ್ಮಾತ್ ಏನಾದರೂ ನಿಮಗೆ ಈ ಎಣ್ಣೆ ಇದೇನಾದರೂ ಅಕಸ್ಮಾತ್ ತೆಳ್ಳಗೆ ಬಂದಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆನೂ ಕೂಡ ಮತ್ತೆ ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಏನೇ ಆಗಲಿ ಮಾತ್ರ ಏನು ಕರ್ಬೇವಿನ ಸೊಪ್ಪಿನ ಸ್ಮೆಲ್ಲು, ಅದ್ರ ಸ್ಮೆಲ್ಲೇ ಚಂದ, ಘಮ 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 ಅನ್ನತ್ತೆ. ಮಸಾಲೆನ ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ, ಈ ಒಂದು ಫಾರ್ಮೇಟಲ್ಲಿ ಇರಲಿ, ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟು ಮೀನನ್ನ ಇಟ್ಕೊಂಡು ಮೀನಿಗೆ ಮಸಾಲೆ ಹಚ್ಚೋಣ. ಅತಿಯಾಗಿ ಹಚ್ಕೋಬೇಡಿ, ಅತಿಯಾಗಿ ಹಚ್ಕೊಂಡ್ರು ಬರೀ ಮಸಾಲೆ ತಿಂದಂಗೆ ಆಗುತ್ತೆ. ಒಂದು ಕೋಟಿಗೆ ಮಾತ್ರ ಬೇಕು. ಹಂಗೆ ಮೆತ್ತಗೆ ಹಚ್ಕೊಂಡು ಬಿಡಬೇಕು. ಎಷ್ಟು ಚೆನ್ನಾಗಿ ನೀವು ಮಸಾಲೆ ಇಡಿಸ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಸೂಪರ್ ಆಗಿ ಎಲ್ಲಾನು ಮಸಾಲೆ ಹಿಡಿದಿಟ್ಟಿದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಸ್ಬಿಟ್ರೆ ಒಳ್ಳೆ ಫಿಶ್ ತವಾ ಫ್ರೈಗೆ ರೆಡಿ ಆಗುತ್ತೆ. ನೆಕ್ಸ್ಟು ಹಂಗೆ ತವಾ ಫ್ರೈನ ಮಾಡ್ಕೊಂಡು ಬಾರಿಸ್ಕೊಳ್ಳೋಣ. ಇವಾಗ ಒಲೆ ಉರಿ ಹಾಕಿ ರೆಡಿ ಇದೆ, ತವಾ ಕೂಡ ಇಟ್ಟಿದ್ದೀವಿ. ಇವಾಗ ತವಾಗೆ ಫಿಶ್ ಹಾಕಿ ರೆಡಿ ಮಾಡಬೇಕು ಬನ್ನಿ. ಸ್ವಲ್ಪ ಎಣ್ಣೆ ಹಾಕಿ ಕೆಳಗಡೆಗೆ ರೆಡಿ ಮಾಡ್ಕೊಳ್ಳೋಣ ತವಾನ. ಬಾಯ್ಲಿ ನೀ ಹಿಡ್ಕೋಬೇಕು, ಬಾಯ್ಲಿ ಎದ್ ಬಾ. ಫಿಶ್ನ ತವಾ ಮೇಲೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಅದ್ರ ಮೇಲೆ ಫಿಶ್ನ ಇಟ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮ್ಯಾರಿನೇಟ್ ಆಗಿರ್ತಕ್ಕಂಥ ಫಿಶ್ ಸಕ್ಕದ ಬರುತ್ತೆ, ಇಟ್ಟಿದ್ದೀನಿ. ಎರಡೆರಡೆ ಹಾಕೋಕ್ಕಾಗೋದು ನಮ್ಮ ತವಾ ಸಿಕ್ಕದು. ಸ್ವಲ್ಪ ಹಂಗೆ ಮಗ್ಸಾಕು. ಹಾಂ, ನಿಧಾನ. ಸಕ್ಕತ್ ಚೆನ್ನಾಗಿ ಬರ್ತಾ ಇದೆ. ಟಾಪ್ ನಾಚ್ ಆಗಿ ಬರ್ತಾ ಇದೆ. ಟಾಪ್ ನಾಚ್. ಅವಾಗ ಎಣ್ಣೆನ ಹಾಕೋತಾ ಇರ್ಬೇಕು ಮೇಲೆ, ಇಲ್ಲಾಂದರೆ ಅದು ಡ್ರೈ ಆದಂಗೆ ಆಗ್ಬಿಡುತ್ತೆ, ಚೆನ್ನಾಗಲ್ಲ ತಿನ್ನಕ್ಕೆ. ಸೊ ಆವಾಗ ಒಂದೊಂದ್ಸತಿ ಎಣ್ಣೆ ಹಿಂಗೆ ಒರೆಸ್ಕೊಂಡ್ರೆ ಮೇಲೆ ಮಸ್ತ್ ಬರುತ್ತೆ. ಆ ಫ್ಲೇವರ್ ಘಮ ಘಮ ಅಂತಿದೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಆಲ್ರೆಡಿ. ಚೆನ್ನಾಗಿ ಬೆಂದಿದೆ. ಹಂಗೆ ಬಾಳೆದೆಲೆ ಮೇಲೆ ಇಟ್ಕೊಂಡು ಸವಿಯೋಣ. ಟೈಮ್ ಆಗಿದೆ, ಸವಿಯೋ ಟೈಮ್. ಹೆಂಗಿದೆ ಟೇಸ್ಟು ಮಾಡಿ ಹೇಳಿ, ನೋಡಿ ಹೇಳಿ ಟೇಸ್ಟ್ ಹೆಂಗಿದೆ ಹೇಳಿ. ಸೆಕೆಂಡ್ ರೌಂಡು ಇಟ್ಟಿದ್ದೀವಿ,
ಚೆನ್ನಾಗಿ ಬೇಯಬೇಕು. ಬೇಯಲಿ. ಎಣ್ಣೆ ಹಾಕಿ ಮೇಲೆ ಎಣ್ಣೆ ಸವರಿ ಇಟ್ಟಿದ್ದೀವಿ. ನಿಧಾನಕ್ಕೆ ಬೇಯ್ತಾ ಇದೆ. ಬೇಯಲಿ ಬೇಯಲಿ ಬೇಯಲಿ. ಚೆನ್ನಾಗಿ ಬೆಂದೈತೆ ನೋಡ್ರಿ, ಗೊತ್ತಾಗ್ತಾ ಇದೆ. ಈಗ ಟೇಸ್ಟ್ ಮಾಡೋಕ್ಕೆ ಕೊಡೋಣ, ಹೆಂಗಿರುತ್ತೆ ನೋಡೋಣ. ಹಾಕ್ತೀನಿ ಫಿಶ್. ನಾವು ಕಷ್ಟಪಡ್ತಿರೋದು ನೋಡಿ, ಇಷ್ಟಪಟ್ಟು ವಿಡಿಯೋ ಮಾಡ್ತಿರೋದು ನೋಡಿ. ಅಮ್ಮ ಟೀ ಮಾಡ್ಕೊಂಡ್ ಬಂದಿತ್ತು ಎಲ್ಲರಿಗೂ. ಟೀ ಮಾತ್ರ ಸಕದ ಮಾಡುತ್ತೆ. ನಿಮ್ಗೆ ಗೊತ್ತು, ನಿಮಗೆ ಕೊಡಕ್ಕೆ ಅಂತ ಆಗಲ್ಲ. ನಾನೇ ಕೊಡು, ನಾನೇ ಟೇಸ್ಟ್ ಹೇಳ್ಬೇಕು. ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟ್, ಅದಂತೂ ಗ್ಯಾರಂಟಿ. ತಿಂದ್ಬಿಟ್ಟು ಹೇಳಿ ಟೇಸ್ಟ್ ಹೆಂಗಿದೆ ಅಂತ. ಹೆಂಗಿದೆ ಟೇಸ್ಟು? ಮಾತೇ ಬರ್ತಾ ಇಲ್ವಾ? ಅಷ್ಟೊಂದು ಟೇಸ್ಟ್ ಆಗಿದೆಯಾ? ಸಕ್ಕತ್ತಾಗಿ ಸೂಪರ್.